ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ಗೆ ಹೇಳಿದ್ದೇನೆ, ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ, ಯಾರೂ ಹೊಂದ್ಕೊಳ್ಳೋದು ಬೇಕಾಗಿಲ್ಲ, ತಪ್ಪು ಮಾಹಿತಿಗಳನ್ನು ಕೊಡಬಾರ್ದು ಅಂತಕ್ಕಂಥದ್ದನ್ನು ಹೇಳಿದ್ದೇವೆ. ಅದರಿಂದ ನಿನ್ನೆ ನಾನು ತಕ್ಷಣ ಹೋಗಿ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಬೆಳಗಿನ ಜಾವ 3:15 ಗಂಟೆಗೆ ಬೆಂಗಳೂರಿಗೆ ವಾಪಸ್ ಬಂದು ಈಗ ಮಂಡ್ಯಕ್ಕೆ ಬಂದಿದ್ದೆ. ಯಾತಕ್ಕೆ ಈಗ ಕಾಂಗ್ರೆಸ್ನವ್ರಿಗೆ ಅನುಕಂಪ ಬಂದಿದೆ, ಈಗ ಬಂದಿದೆ ದೇವೇಗೌಡರ ಬಗ್ಗೆ ಯಾವ್ಯಾವ ಥರ ನಡೆಸ್ಕೊಂಡಿದ್ದಾರೆ. ಅವರ 70 ವರ್ಷದ ರಾಜಕೀಯ ಜೀವನದಲ್ಲಿ ದೇವೇಗೌಡರನ್ನ ಎಲ್ಲ ನಮಗೆ ಗೊತ್ತಿರ್ತಕ್ಕಂಥದ್ದು. ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ಅವರ ಉದ್ದೇಶ ದೇವೇಗೌಡರ ಬಗ್ಗೆ ಅನುಕಂಪ ತೋರಿಸಿರೋದು. ಇವತ್ತು ಯಾವೊಂದು BJP JDSನ ಮೈತ್ರಿ ಇದೆ, ಈ ಮೈತ್ರಿ ಅವರಿಗೆ ಎಲ್ಲ ಒಂದು ಕಡೆ ಅಳಕಿದೆ. ಮುಂದಿನ ಚುನಾವಣೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿದೆ ಅವರಿಗೆ. ಆ ಹಿನ್ನೆಲೆಯಲ್ಲಿ ಈ ಮೈತ್ರಿಯಲ್ಲಿ ಬಿರುಕು ತರಬೇಕು ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡಿದ್ದಾರೆ. ಈಗ ಅರ್ಜಿ ನಾವು ಹಾಕಿದ್ದೀವ, ದೇವೇಗೌಡರನ್ನು ಕೊಡಿ ಅಂತ ಕೇಳಿದ್ದಾರಾ? ಅದು ಯಾವುದೋ ನಮಗೆ ಸಂಬಂಧ ಇಲ್ಲದೆ ಇರೋದು. ಅವ್ರ ಪಕ್ಷದ 60 ಜನ ಶಾಸಕರಿದ್ದಾರೆ. ನಾವು ಕೊಡಿ ಅಂತ ಕೇಳಿದರೆ ಸಾರ್ವಜನಿಕವಾಗಿ ಯಾವ ರೀತಿ ದೇವೇಗೌಡರ ಬಗ್ಗೆ ಪ್ರತಿಕ್ರಿಯೆ ಬರ್ಬೋದು. ಇವತ್ತು ಕೆಲವರು ಚರ್ಚೆ ಮಾಡ್ಬೋದು, ಅಯ್ಯೋ ದೇವೇಗೌಡರು ಇದ್ದಿದ್ದರೆ ಅಲ್ಲಿ ಧ್ವನಿ ಎತ್ತವರು ಅಂತೇಳಿ, ಅದು ಬೇರೆ ವಿಷಯ. ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ, ಧ್ವನಿ ಎತ್ತಿರ್ತಕ್ಕಂಥದ್ದು ಹಲವಾರು ಉದಾಹರಣೆ ಕೊಡಬಲ್ಲೆ. ಇವತ್ತು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. 1989 2 ಕಡೆ ದೇವೇಗೌಡರು ಸೋತರು. ಅವ್ರ ಪಕ್ಷಕ್ಕೆ ಬಂದಿದ್ದು ಕೇವಲ 2 ಸೀಟು. ಆ ಸಂದರ್ಭದಲ್ಲಿ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಇಲ್ಲಿ ತೆಗೆದುಕೊಂಡಂಥ ನಿರ್ಧಾರ, ನಮ್ಮ ಕಾವೇರಿ ಜಲಾನಯನದ ನೀರನ್ನು ನಾವು ಉಪಯೋಗ ಮಾಡ್ತಕ್ಕಂಥದ್ರಲ್ಲಿ ತಮಿಳುನಾಡಿಗೂ ನಮಗೂ ಏನು ಘರ್ಷಣೆ ಇತ್ತು. 89ರಲ್ಲಿ ಅವತ್ತಿನ ನಮ್ಮ ರಾಜ್ಯ ಸರ್ಕಾರ ಉದ್ದಟತನ ಏನು ತೋರಿಸಿದ್ರು, ಪ್ರಥಮವಾಗಿ ಟ್ರಿಬ್ಯುನಲ್ ರಚನೆ ಆದಂಥದ್ದು ಅವರ ನಡವಳಿಕೆಯಿಂದ. ಆಗ ಹಲವಾರು ರೀತಿಯಲ್ಲಿ ತಮಿಳುನಾಡಿನಲ್ಲಿ ಏನು ಒಂದು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಒಂದು ನೀರನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಹೊರಟರು. ನಿಮಗೆ ಒಂದು ನೆನಪಿಸ್ತೀನಿ, ಇವತ್ತು 2 ಕಡೆ ಸೋತಂಥ ದೇವೇಗೌಡರು ಮತ್ತು 2 ಸೀಟ್ ಗೆದ್ದಂಥ ಪಕ್ಷ. ಆ ಸಂದರ್ಭದಲ್ಲಿ ಇಲ್ಲಿ ಬಹುಶಃ ನಮ್ಮ ಜೊತೆಲಿ ಈಗಿಲ್ಲ, ನಮ್ಮ ಯಾರಪ್ಪ ನಮ್ಮ ಲೀಡ್ರ್ ಇದ್ನಲ್ಲ, ಅಲ್ಲ ನಾನು ಬಂದಲ್ಲ ಮೈಸೂರು ಆಫೀಸಿಂದ ದುಡ್ಡು ತಗೊಂಬಂದಲ್ಲಪ್ಪ ಲಾರಿ ಕೊಡೋಕ್ಕೆ ಬಸ್ಗಳಿಗೆ, ಶಿವಾನಂದ್ ನಮ್ಮ ಬುದ್ನೂರು, ಅವರ ಮನೆಯಲ್ಲಿ ದೇವೇಗೌಡರು ಒಂದು ಮೀಟಿಂಗ್ ಕರೆದು ಅವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ಜನಕ್ಕೆ ಆಗ್ತಿರ್ತಕ್ಕಂಥ ಅನ್ಯಾಯಕ್ಕೆ ಅವ್ರು ಏನು ಯಾವುದೇ ಜನ ಸೋಲಿಸಿದ್ರು ಜನಗಳ ಪರವಾಗಿ ಧ್ವನಿ ಎತ್ತಿದ್ರು. ಮೈಸೂರಿನಲ್ಲಿ ಮೈದಾನದಲ್ಲಿ, ಮಹಾರಾಜ ಮೈದಾನದಲ್ಲಿ 2 ಲಕ್ಷ ಜನ ಸೇರಿಸಿ ಒಂದು ಸಭೆ ಆಯಿತು. ಅದು ದೇವೇಗೌಡರ ಬಂದಂಥ ಬದುಕು. ಅವರು ಅಧಿಕಾರಕ್ಕೋಸ್ಕರವಾಗಿ ಇನ್ನೊಬ್ಬರ ಮನೆ ಮುಂದೆ ಹೋದವರಲ್ಲ. ಪ್ರಧಾನಮಂತ್ರಿ ಅಂತ ಸ್ಥಾನನೇ 5 ವರ್ಷ ಉಳಿಸ್ಕೊಳ್ಳೋಕೆ ಅವಕಾಶ ಇದ್ದಿದ್ದನ್ನು ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ 1 ನಿಮಿಷ ಇಲ್ಲಿರಲ್ಲ ಅಂತ ಬಂದಂಥವ್ರು. ಈಗ ರಾಜ್ಯಸಭಾ ಸೀಟಿಂದ ಅವ್ರ ಶಕ್ತಿ ಅವರು ಹೋರಾಟ ಮಾಡಬೇಕಾ? ಅವ್ರಿಗೆ ಬೇಕಾಗಿರೋದು ಭಗವಂತ ಕೂಡ ಆರೋಗ್ಯ. ಯಾರು ಕೊಟ್ಟಿದ್ರು? ಎಲ್ಲಿ ಕೊಟ್ಟಿದ್ರು? 1 ನಿಮಿಷ. ಕಾಂಗ್ರೆಸ್ಗೆ ಇನ್ನೊಂದು ಕ್ಯಾಂಡಿಡೇಟ್ ಆಗ ನಂಬರ್ ಎಲ್ಲಿತ್ತವತ್ತು? ಅವತ್ತಿನ ದಿನ ನಮ್ಮ ಸರ್ಕಾರ ಹೋಗಿತ್ತು, ದೇವೇಗೌಡರನ್ನು ಸೋಲಿಸಿದ್ರು 19ರಲ್ಲಿ ತುಮಕೂರಿನಲ್ಲಿ ನಿಲ್ಲಿಸಿ. ಆ ಸಂದರ್ಭದಲ್ಲಿ 4 ರಾಜ್ಯಸಭಾ ಸ್ಥಾನಕ್ಕೇನು ಚುನಾವಣೆ ಆಯಿತು. ಅವತ್ತು BJPನಲ್ಲೂ ಇನ್ನೊಂದು ಅಭ್ಯರ್ಥಿಗೆ ನಂಬರ್ ಇರಲಿಲ್ಲ, ಕಾಂಗ್ರೆಸ್ನಲ್ಲೂ ನಂಬರ್ ಇರಲಿಲ್ಲ. ಅಲ್ಲಿ ಇನ್ನೊಬ್ಬ ಅಭ್ಯರ್ಥಿ ನಿಲ್ಲ ಪ್ರಶ್ನೆನೇ ಇರಲಿಲ್ಲ. ಇದೇ ಯಡಿಯೂರಪ್ಪನವರು ಅವ್ರ ಮುಖ್ಯಮಂತ್ರಿ ಏನಾಗಿದ್ದರು, ನಾನು ಅಧಿಕಾರ ಹೇಳಿದು, ಅವರೇ ಫೋನ್ ಮಾಡಿ ನನಗೆ ಹೇಳಿದ್ರು, ನೋಡಿ ನಾವು ಅಭ್ಯರ್ಥಿ ಆಗ್ತಾಯಿಲ್ಲ BJPಯಿಂದ, ದೊಡ್ಡವ್ರಿಗೆ ಈ ಥರ ಏನಾಗಿದೆ ತುಮಕೂರಿನಲ್ಲಿ, ಅವ್ರು ರಾಜ್ಯಸಭಾದಲ್ಲಿ ಇದ್ದರೂ ಒಳ್ಳೆಯದು ಅಂತ ಹೇಳಿ ನಾವು ಅಭ್ಯರ್ಥಿ ಆಗ್ತಿಲ್ಲ, ನೀವು ಚುನಾವಣೆ ನಿಲ್ಲಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಅವರೂ ಹೇಳಿದ್ರು. ದೇವೇಗೌಡರಾಗ ಒಪ್ಪಿರಲಿಲ್ಲ. ನಾನೇ ದೇವೇಗೌಡರಿಗೆ ಬಲವಂತವಾಗಿ ನೀವಲ್ಲಿರಬೇಕು ಅಂತ ಹೇಳಿ ಅವತ್ತಿನ ಪರಿಸ್ಥಿತಿನಲ್ಲಿ ಅವ್ರಿಗೇನು ಅವಕಾಶ ಇತ್ತು, ಆ ಅವಕಾಶ ಅವತ್ತು ಬಂದಿದೆಯೇ ಹೊರತು ಇವರು ಬೆಂಬಲ ಕೊಟ್ಟು ಬಂದಂಥದ್ದಲ್ಲ ಅದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.